ಉಸ್ತುವಾರಿ ಮಂತ್ರಿ ಪ್ರಭು ಇಲ್ಲಿ ಬರ್ಬೇಕಾದ್ರೆ ನೀನು ಎಲ್ಲಿರ್ಬೇಕು ಅಲ್ಲಿರ್ಬೇಕಪ್ಪ. ನಾನು ಮಾತಾಡ್ಬಿಟ್ಟು ಇಲ್ಲಿ ಬಾರಪ್ಪ ನೀನು ನಿಮ್ಮ ಡಿ ಸಿ ಒಬ್ರು ಬರೋದಿಲ್ಲ ಅಂದ್ರೆ ನಿಮ್ಮ ಯಾವ ಡಿಪಾರ್ಟ್ಮೆಂಟ್ ಅವ್ರು ಒಬ್ಬ ಅಧಿಕಾರಿ ಇಲ್ವಲ್ಲ, ಏನಪ್ಪ ಅಲ್ಲಿಗೆ ಯಾವೂ ಇಲ್ಲ. DHO ಏನು DHO ಕುಡಿಯೋ ನೀರಿಗೂ ಏನು ಸಂಬಂಧ ಅಪ್ಪ? ನೀರು ಕೊಡೋಣಪ್ಪ ಅಲ್ಲಪ್ಪ. ಚೆನ್ನೈನಲ್ಲಿ ನಾನು ಬರ್ತೀನಿ ಅಂತ ಹೇಳಿಲ್ಲ, ಚೆನ್ನೈನಲ್ಲಿ ನಾನು ಬರ್ತೀನಿ ಅಂತ ಹೇಳಿಲ್ಲ. ಇಲ್ಲಪ್ಪ ಖಂಡಿತ ನಾನು ಡಿ ಸಿಗೆ ಹೇಳಿದ್ದೀನಿ. ಇಲ್ಲಿ ಯಾವನು ಗೊತ್ತಿಲ್ಲ, ಮೊದಲು ಇದನ್ನು ಸೆಟರೇಟ್ ಮಾಡದೆ ಹೋದ್ರೆ ನನಗೂ ಸ್ವಲ್ಪ ನಂದೇ ಆದಂತ ಇದಿದೆಯಪ್ಪ. ಯಾವ ಒಬ್ಬ ಅಧಿಕಾರಿ ಇಲ್ಲ ನಿಮ್ಮನು. ಏನು DHO ಏನು ಸಂಬಂಧ ಇದು? ನೀರು ಕೊಟ್ಟಿರೋದು ಕಂಟಾಮಿನೇಷನ್ ನೀರು ಕೊಟ್ಟಿರೋದು RDPR ಇಟ್ ಈಸ್ ಯುವರ್ ಲುಕ್ ಆಫ್ಟರ್. ಇಲ್ಲಪ್ಪ ನಾನು ನಿಮ್ಗೆ ಹೇಳಿಲ್ಲ, ನನ್ನ ಟೂರ್ ಪ್ರೋಗ್ರಾಮ್ ಇರೋದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಷ್ಟೇ. ನೀವು ಯಾವುದಕ್ಕೋ ಯಾರೋ ಬರ್ತಾರೆ ಅಂತ ಹೋಗ್ಬಿಟ್ಟು ನಾನು ಮನ್ಪಾಟು ಹಾಕೋಕ್ಕಾಗೋದಿಲ್ಲಪ್ಪ. ನೀವು ಬೇಡಪ್ಪ, ಇದು ದಯವಿಟ್ಟು ಬೇಡಿ. ನಾನೊಬ್ಬ MP ಆಗಿ ಮಾತಾಡ್ತೀನಿ ಇಲ್ಲಿ. ದಯವಿಟ್ಟು ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ, ನೀನು ಯಾರೂ ಇಲ್ಲ, ನಿಮ್ಮ ಅಧಿಕಾರಿಗಳಿಲ್ಲ, ಯಾರು ಇಲ್ಲ. ಒಬ್ಬ DHO ಇದ್ದಾರೆ, ಒಬ್ಬ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಡಾಕ್ಟರ್, ಇಬ್ಬರು ಬಿಟ್ಟರೆ ಯಾರು ಗೊತ್ತಿಲ್ಲ, ಯಾರು ಇಲ್ಲ ಪ್ರಭು. ನೋಬಡಿ ಈಜಿ ಇದು ಆಗ್ಬಾರ್ದಪ್ಪ. ಒಳ್ಳೇದಲ್ಲ ಇದು. ಜನಗಳನ್ನ ನೀವು ಈ ಥರ ಹೂವು ಇಟ್ಟು ಹಾಕೋದ್ರೆ ಜನ ಇನ್ನೂ ಏನೇನು ಆಡ್ಬೇಕು ಇಡ್ತಾರೆ. ಇದಾಗಬಾರ್ದು ಈ ಥರ. ನೀವು ಒಬ್ಬ ನಾನು ಅದಾಗಿರೋದು ಅದೇ ಇಲ್ಲಿ ಇವಾಗ ಯಾರು ಇಲ್ಲ. ನಾನು ಹೇಳಿಲ್ಲಪ್ಪ ಪ್ರಭು, ನಿಮ್ಗೆ ಹೇಳಿಲ್ಲ. ನಾನು ನಿಮ್ಗೆ ಹೇಳಿದೆ ಬಾರಪ್ಪ ಅಲ್ಲಿ ಇರ್ತೀರಿ ಅಂದೆ. ನಾನು ಚೆನ್ನೈನಲ್ಲಿ ಹೇಳಿಲ್ಲ, ನೀವು ಇನ್ಯಾರು ಬರ್ತಾರೆ ಅಂತ ಹೋಗಿದ್ದೀರಿ. ನನ್ನ ಸಂಬಂಧ ಇರುತ್ತೆ, ಮುಚ್ಚಬೇಡಿ. ನೀವು ಕೂಡ ಯಾವ ಬ್ಯಾಕ್ಗ್ರೌಂಡಲ್ಲಿ ಬಂದಿದ್ದೀರಾ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಹೌದಪ್ಪ, ಮಠಕ್ಕೆ ಹೋಗ್ಬತ್ತಿ ಯಾವನು ಒಬ್ಬ ಗತಿ ಇಲ್ರಿ. ನಿಮ್ಮ DC ಇಲ್ಲ, DHO ಏನ್ರಿ ಸಂಬಂಧ? ಆತ ನೋಡಿದ್ರೆ ಅವನೇನು ಏನು ಕೆಲಸ ಮಾಡ್ತಾನೆ ಅನ್ನೋ ಭಾವನೆನೂ ಇಲ್ಲ. ಯಾವುದೋ ಕಾಲದಲ್ಲಿ ಇದ್ದಾರೆ ಎಲ್ಲೋ ಒಂದು ಕಡೆ. ಇವರು ಹೆಂಗಾರ ಆಯ್ತದಪ್ಪ ಇದು? ಯಾವನು ಇಲ್ರಿ. DC ತಗೊಂಡಪ್ಪ ತಗೊಳ್ಳಿ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ನೀವು ಆಸ್ಪತ್ರೆ ಹತ್ರ ಇರ್ತೀನಿ ಅಂದ್ರೆ ನೀವು ಇಲ್ಲ, ನಿಮ್ಮ CEO ಇಲ್ಲ, ಒಬ್ಬ ಡಿಪಾರ್ಟ್ಮೆಂಟ್ನಲ್ಲಿ ಯಾರಿದ್ದಾರೆ ನೀರಾವರಿ ಒಬ್ರು ಗತಿ ಇಲ್ಲ. RDPR ಯಾರು ಇಲ್ಲ. ಒಬ್ಬ DHO ಇದ್ದಾರೆ. ಇಲ್ಲಿ ಪಾಪ ಅವ್ರ ಆಸ್ಪತ್ರೆಯವರು ಡಿಸ್ಟ್ರಿಕ್ಟ್ ಸರ್ಜನ್ ಇಲ್ಲಿದ್ದಾರೆ. ಅವರು ಒಂದು ನಿಮಿಷ ತಾಳಿ. ಇಲ್ಲಿ ಮಧುಗಿರಿಯಲ್ಲಿ ಗಿಡ ನೆಡೋದು ದೊಡ್ಡದ, ಸಾಯ್ತಾ ಇರೋದು ನೀವು. ತಾವೇನು ಹೇಳಿದ್ರಿ? ನಾನು ಆಸ್ಪತ್ರೆ ಬಂದು ಹೋಗ್ತೀನಿ ಸರ್ ಅಂದ್ರೆ ಆಯ್ತಮ್ಮ ಹಂಗೆ ಮಾಡಿ ಎಂದೆ. ತಾವು ಹೇಳಿದ್ರು ಇಲ್ಲಮ್ಮ. ಕಾಂಟ್ರವರ್ಸಿ ಮಾಡ್ಕೋಬೇಡಿ ಅಮ್ಮ, ಕಾಂಟ್ರವರ್ಸಿ ಮಾಡ್ಕೋಬೇಡಿ ದಯವಿಟ್ಟು. ನಾನು ಇವರೆಲ್ಲರಿಗಿಂತ ಜಾಸ್ತಿ ಸರ್ವಿಸ್ ಮಾಡಿದ್ದೀನಮ್ಮ ಸರ್. ಕಾಂಟ್ರವರ್ಸಿ ಮಾಡ್ಕೋಬೇಡಿ. ನಮಗೆ ಅಟ್ಲೀಸ್ಟ್ ಇಲ್ಲಿ ಬಂದರೆ ಒಬ್ಬ ಗತಿ ಇಲ್ವಲ್ಲ ರಿಸೀವ್ ಮಾಡೋದು. ಏನು ಗಲ್ಗರ್ತ ಅಲ್ಲಿ ಹೇಳಿದ್ದಾರೆ. ತಾವೇ ನೀವು ಮಂತ್ರಿ ಆಗಿದ್ರೆ, ನಾನು DC ಆಗಿದ್ರೆ ಏನು ಮಾಡ್ತಾ ಇದ್ರಿ? ತಾವೇ ಹೇಳಿ. ಆಮೇಲೆ ಆಯ್ತಮ್ಮ, ಆ ಪ್ರಭು ನೆನೆ ಫೋನ್ ಮಾಡಿದ್ರೆ ಆಯ್ತಪ್ಪ ಅಲ್ಲಿ ಆಸ್ಪತ್ರೆ ಮೇಡಮ್ ಬರ್ತಾರೆ, ನಿಮ್ಮ ಯಾರ್ಯಾರು ಇದ್ದಾರೆ ಆ ನೀರಾವರಿ ಡ್ರಿಂಕಿಂಗ್ ವಾಟರ್ ಸಂಬಂಧಪಟ್ಟವ್ರ ಅಧಿಕಾರಿಗಳು ಕಳಿಸು ಅಂದರೆ ಒಬ್ಬ ಇಲ್ಲಮ್ಮ ಇಲ್ಲಿ. ನಾನು ಚೆನ್ನೈನಲ್ಲಿ ಬರ್ತೀನಿ ಅಂತ ಹೇಳಿದ್ದಮ್ಮ. ನೀವೇ ನನಗೆ ಹೇಳಿದ್ದು. ನೀವು ತಾವು ಹೇಳಿದ್ರಿ ಅಲ್ವಾ ಜಿಲ್ಲಾಧಿಕಾರಿಯಾಗಿ ನಾನು ಆಸ್ಪತ್ರೆ ಬಂದ್ಬಿಡ್ತೀನಿ ಸರ್. ಆಯ್ತಮ್ಮ ಬಾಮ್ಮ ಅಂತ. ನೀವು ಹೋಗೋದಲ್ರಿ, ನನ್ನ ಪ್ರೆಸೆನ್ಸಲ್ಲಿ ಇರಬೇಕೋ ಬೇಡವಾ? ನಾನು ಮಿನಿಸ್ಟರ್ ಅಲ್ವಾ? ಅಲ್ಲ, ನಮ್ದು ಇಲಾಖೆ ಸೆಂಟ್ರಲ್ ಗೌರ್ಮೆಂಟ್ ಏನು ನಿಮ್ಮ ಕನೆಕ್ಷನ್ನೇ ಇಲ್ಲ ಅಂತೀರ? ಮತ್ತೆ ಏನರ್ಗ ಅರ್ಥ? ತಾವೇನು ಹೇಳಿದ್ರಿ ನೆನ್ನೆ ನನಗೆ? ನಾನು ಇಲ್ಲಿ ಬರ್ತೀನಿ ಆಸ್ಪತ್ರೆಗೆ. ಆಯ್ತು ರೀ, ಆಯ್ತಮ್ಮ. ತಾವೇನಿದ್ದೇನು ನೆನ್ನೆ ಬೆಳಿಗ್ಗೆ? ನೆನ್ನೆ ನನಗೆ ಹೇಳಿದ್ದು ನಾನು ಆಸ್ಪತ್ರೆ ಬಂದು ಹೋಗ್ತೀನಿ ಅಂದರೆ. ಅಲ್ಲ, ನಿಮ್ಗೆ ಎಷ್ಟು ಭಯ ಇರ್ಬೋದು? DCಗೆ ಕೇಳಿ, ಜೀವ ಇಂಪಾರ್ಟೆಂಟ್, ಗಿಡ
ನಾವೇನಾದ್ರು ನಿಮ್ಗೆ ಏನು ಹಾಕೋದು ಬಿಡೋದು ಬೇಡ ಆಯಿತು, ನನಗೆ ಹರ್ಟ್ ಆಯ್ತದೆ. ಮತ್ತೆ ನೀವು ಯಾಕೆ ಬರಲಿಲ್ಲ ಅಲ್ಲಿಗೆ? ನೀವು ಬರ್ತೀನಿ ಅಂತಿದ್ದೀರಲ್ಲ ಅಲ್ಲಿಗೆ, ಹೇಳಿದ್ರೆ ಇಲ್ವೋ ಹೇಳಿ, ಹೇಳಿದ್ರೆ ಇಲ್ವೋ? ನೀವು ಬರಬೇಕಾದ್ರೆ ಡ್ಯೂಟಿನೋ ಇಲ್ವಾ? ಜಿಲ್ಲಾಧಿಕಾರಿ ಅಂದರೆ ಇದು ಸ್ಟೇಟ್ ಗೌರ್ಮೆಂಟ್ ಮಾತ್ರ ಸೀಮಿತ ತಾವು, ಸೆಂಟ್ರಲ್ ಗೌರ್ಮೆಂಟ್ ಏನೇನು ಇಲ್ಲ ಅಂತೀರ ತಾಯಿ. ಒಬ್ಬ ಇಲ್ಲ ನನಗೆ ನೋಡಿ ರಿಪೋರ್ಟ್ ಕಳಿಸ್ರಿ ಇವು ಸಾಯಂಕಾಲದೊಳಗೆ. ನನಗೆ ನೀವು ಅದೇನು ಗೊತ್ತಿಲ್ಲ, ಯಾರು ಡೆಪ್ಟಿ ಕಮಿಷನರ್, ಯು ಆರ್ ದಿಸ್ ಹೆಡೆಡ್ ಬೈ ಡಿಸ್ಟ್ರಿಕ್ಟ್. ನನಗೆ ಇವತ್ತು ಸಂಜೆ ಒಳಗಡೆ ನನಗೊಂದು ರಿಪೋರ್ಟ್ ಕಳಿಸಿದ್ದೆ, ಅದೇನಾಗಿದೆ ಅಂತ. ಯಾವೂ ಇಲ್ಲ. DHO ಏನು DHO ಕುಡಿಯೋ ನೀರಿಗೂ ಏನು ಸಂಬಂಧಪ್ಪ? ನೀರು ಕೊಡೋರು ಯಾರಪ್ಪ? ಅಲ್ಲಪ್ಪ, ಚೆನ್ನೈನಹಳ್ಳಿ ನಾನು ಬರ್ತೀನಿ ಅಂತ ಹೇಳಿಲ್ಲ, ಚೆನ್ನೈನಹಳ್ಳಿಗೆ ನಾನು ಬರ್ತೀನಿ ಅಂತ ಹೇಳಿಲ್ಲ. ಇಲ್ಲಪ್ಪ, ಖಂಡಿತ ನಾನು DC ಹೇಳಿದ್ದೀನಿ. ಇಲ್ಲಿ ಯಾವನು ಗೊತ್ತಿಲ್ಲ. ಮೊದಲು ಇದನ್ನು ಸೆಟ್ರೇಟ್ ಮಾಡದೆ ಹೋದ್ರೆ ನನಗೂ ಸ್ವಲ್ಪ ನದ್ದೆ ಆದಂತ ಇದಿದೆಯಪ್ಪ. ಯಾವ ಒಬ್ಬ ಅಧಿಕಾರಿ ಇಲ್ಲ ನಿಮ್ಮನು. ಏನು DHO ಏನು ಸಂಬಂಧ ಇದು? ನೀರು ಕೊಟ್ಟಿರೋದು, ಕಂಟಾಮಿನೇಷನ್ ನೀರು ಕೊಟ್ಟಿರೋದು RDPR ನೋಡು. ಇಟ್ ಈಸ್ ಯುವರ್ ಲುಕ್ ಆಫ್ಟರ್. ಇಲ್ಲಪ್ಪ, ನಾನು ನಿಮ್ಗೆ ಹೇಳಿಲ್ಲ, ನನ್ನ ಟೂರ್ ಪ್ರೋಗ್ರಾಮಲ್ಲಿ ಇರೋದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಷ್ಟೇ. ನೀವು ಯಾವುದಕ್ಕೋ ಏನೋ ಯಾರೋ ಬರ್ತಾರೆ ಅಂತ ಹೋಗ್ಬಿಟ್ಟು ನಾನು ಮಕ್ಕಳು ಆಗೋದಿಲ್ಲಪ್ಪ. ನೀವು ಬೇಡ್ರಪ್ಪ, ಇದು ದಯವಿಟ್ಟು ಬೇಡಿ. ನಾನು ಒಬ್ಬ MP ಆಗಿ ಮಾತಾಡ್ತೀನಿ ಇಲ್ಲಿ. ದಯವಿಟ್ಟು ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ, ನೀನು ಯಾವೂ ಇಲ್ಲ, ನಿಮ್ಮ ಅಧಿಕಾರಿಗಳಿಲ್ಲ, ಯಾರೂ ಇಲ್ಲ. ಒಬ್ಬ DHO ಇದ್ದಾನೆ, ಒಬ್ಬ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಡಾಕ್ಟರ್ ಇದ್ದಾನೆ. ಅವ್ರು ಇಬ್ಬರು ಬಿಟ್ಟರೆ ಇನ್ಯಾರೂ ಗೊತ್ತಿಲ್ಲ, ಯಾರೂ ಇಲ್ಲ ಪ್ರಭು. ನೋಬಡಿ ಜಿ ಇದು ಆಗ್ಬಾರ್ದಪ್ಪ. ಒಳ್ಳೇದಲ್ಲ ಇದು. ಜನಗಳನ್ನ ನೀವು ಈ ಥರ ಹೂವು ಇಟ್ಟು ಹಾಕೋದ್ರೆ ಜನ ಇನ್ನೂ ಏನೇನು ಅಡ್ಬೇಕು ಇಡ್ತಾರೆ ಆಮೇಲೆ ನೋಡೋದು. ಇದಾಗಬಾರ್ದು. ಈ ಥರ ನೀವು ಒಬ್ಬ ನಾನು ಅದಾಗಿರೋದು ಅದೇ ಇಲ್ಲಿ ಇವಾಗ ಯಾರೂ ಇಲ್ಲ. ನಿನಗೆ ನಾನು ಹೇಳಿಲ್ಲಪ್ಪ ಪ್ರಭು, ನಿಮ್ಗೆ ಹೇಳಿಲ್ಲ. ನಾನು ನಿಮ್ಗೆ ಹೇಳಿದೆ ಬಾರಪ್ಪ ಅಲ್ಲಿ ಇರ್ತೀನಿ ಅಂದೆ. ನಾನು ಚೆನ್ನೈನಹಳ್ಳಿಗೆ ಹೇಳಲಿಲ್ಲ, ನೀವು ಇನ್ಯಾರು ಬರ್ತಾರೆ ಅಂತ ಹೋಗಿದ್ದೀರಿ. ನನ್ನ ಸಂಬಂಧ ಇಲ್ಲದನ್ನು ಮುಚ್ಚಬೇಡಿ. ನೀವು ಕೂಡ ಯಾವ ಬ್ಯಾಕ್ಗ್ರೌಂಡಿಗೆ ಬಂದಿದ್ದೀರಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಹೌದಪ್ಪ, ಮಠಕ್ಕೆ ಹೋಗ್ಬತ್ತಿ ಯಾವನು ಒಬ್ಬ ಗತಿ ಇಲ್ರಿ. DC ಇಲ್ಲ, DHO ಏನ್ರಿ ಸಂಬಂಧ? ಆತ ನೋಡಿದ್ರೆ ಅವನೇನು ಏನು ಕೆಲಸ ಮಾಡ್ತಾನೆ ಅನ್ನೋ ಭಾವನೆಯೂ ಇಲ್ಲ. ಯಾವುದೋ ಕಾಲದಲ್ಲಿ ಇದ್ದಾನೆ ಎಲ್ಲೋ ಒಂದು ಕಡೆ. ಇವರು ಹೆಂಗಾರ ಆಯ್ತದಪ್ಪ ಇದು? ಯಾವನು ಇಲ್ರಿ. DC ತಗೊಂಡಪ್ಪ, ತಗೊಳ್ಳಿ. ನೋಡಿರಪ್ಪ, ನೋಡಿರಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.